Hello everyone, welcome back you all into the CAD Design in Kannada ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಟ್ರಿಕ್ಸ್ ನಂಬರ್ 2 ಸೊ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟ್ರಿಕ್ಸನ್ನು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ. ಸೊ ನೋಡಿ, ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ. ಸೊ ನಮಗೆ ಇವಾಗ ಮಾಡೆಲ್ ಇದೆ. ಸೊ ಈ ಮಾಡೆಲ್ ಟಾಪ್ ಟು ಬಾಟಮ್ ಟಾಪ್ ಟು ಬಾಟಮ್ ನಾನು ಪ್ರೋಗ್ರಾಮಿಂಗ್ ಮಾಡಬೇಕಂದ್ರೆ ನೀವು ಸಿಸ್ಟಮಲ್ಲಿ ಏನಿರುತ್ತಲ್ಲ, ಆ ಒಂದು ನೀವು ಟೂಲ್ ಪಾತನ್ನು ಸೆಲೆಕ್ಷನ್ ಮಾಡಿರ್ತೀರಲ್ಲ, ಸೊ ಅಲ್ಲಿ ನೀವು ಸ್ಟೀಪ್ ಆ್ಯಂಡ್ ಶಾಲೋ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಅಲ್ಲಿ ಯಾವುದೇ ರೀತಿ ನೀವು ವ್ಯಾಲ್ಯೂಸನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹೆಂಗಂದರೆ ಸೊ ನೀವು ಯಾಕಂದರೆ ಆಲ್ರೆಡಿ ನೀವು ಜಾಮಿಟ್ರಿಯಲ್ಲಿ ಮಾಡೆಲ್ ಸೆಲೆಕ್ಷನ್ ಮಾಡಿರ್ತೀರಲ್ಲ, ಸೊ ಅದು ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ. ಸೊ ನೀವು ಟಾಪಿಂದ ಬಾಟಮ್ ತನಕ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ. ಸೊ ನೀವು ಸ್ಟೀಪ್ ಆ್ಯಂಡ್ ಶಾಲೋವಲ್ಲಿ ಜೆಡ್ ಮಿನಿಮಮ್ ಡೆಪ್ತ್ ಮ್ಯಾಕ್ಸಿಮಮ್ ಡೆಪ್ತನ್ನು ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನೋಡಿ, ಇವಾಗ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ಜಾಮಿಟ್ರಿಲಿ ಹೋಗೋಣ. ಫಸ್ಟಿಗೆ ನಾನು ಇಲ್ಲಿ ಡೈನಾಮಿಕ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಜಾಮಿಟ್ರಿಯಲ್ಲಿ ನೀವು ಆಲ್ರೆಡಿ ಸಿಸ್ಟಮ್ ನೋಡಿ, ಆಲ್ರೆಡಿ ನೀವು ಮಾಡೆಲ್ನ ಸೆಲೆಕ್ಟ್ ಮಾಡಿರ್ತೀರ, ರೈಟ್? ಸೊ ಅದಕ್ಕೆ ನೀವು ಇಲ್ಲಿ ಆಪ್ಷನ್ಸ್ ಕಟ್ ಪ್ಯಾರಾಮೀಟರ್ಸ್ ಕೆಳಗಡೆ ಒಂದು ಆಪ್ಷನ್ಸ್ ಇದೆ ನಿಮಗೆ, ಸ್ಟೀಪ್ ಆ್ಯಂಡ್ ಶಾಲೋ ಅಂತೇಳಿ. ಇಲ್ಲಿ ನೀವು ಜೆಡ್ ವ್ಯಾಲ್ಯೂ ಅಪ್ ಟು ಇಲ್ಲಿ ಟಾಪಿಂದ ಬಾಟಮ್ ತನಕ ಪ್ರೋಗ್ರಾಮಿಂಗ್ ಮಾಡ್ತೀವಿ ಅಂದರೆ ಈ ವ್ಯಾಲ್ಯೂಸ್ ಕೊಡೋಕ್ಕೆ ಹೋಗಬೇಡಿ, ರೈಟ್? ಸೊ ಇದರ ಒಂದು ಯೂಸ್ಫುಲ್ ಎಲ್ಲಿ ಆಗುತ್ತೆ ಅಂದರೆ ನಮಗೆ ಜೆಡ್ಡಲ್ಲಿ ಸ್ಟೀಪ್ ಆ್ಯಂಡ್ ಶಾಲೋ. ಸಪೋಸ್ ನಾನು ಇವಾಗ ಸೊ ಇಲ್ಲಿಂದ ಪರ್ಟಿಕ್ಯುಲರಿ ಕೆಲವೊಂದಿಷ್ಟು ಡೆಪ್ತ್ ಮಾತ್ರ, ಸೊ ಒಂದು ಪಾಯಿಂಟ್ ತನಕ ಮಾತ್ರ ನಾನು ಮಷೀನಿಂಗ್ ಮಾಡಬೇಕು. ಅಂಥ ಟೈಮಲ್ಲಿ ಮಾತ್ರ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡಿ, ರೈಟ್? ಸೊ ನೀವು ಸುಮ್ಮನೆ ಒಂದು ಪ್ರೊಸೆಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ, ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ ಅನ್ನೋದಕ್ಕೆ, ಟೈಮ್ ಜಾಸ್ತಿ ಆಗೋದಕ್ಕೆ ಮಾತ್ರ ಈ ಒಂದು ಆಪ್ಷನ್ಸ್ ಇರೋದು. ಸೊ ನೀವು ಇದನ್ನು ಹೈಡ್ ಮಾಡಿ. ಸೊ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ನೀವು ಎಂಟೈರ್ಲಿ ಪ್ರೋಗ್ರಾಮಿಂಗ್ ಮಾಡ್ತೀನಿ ಅಂದರೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂದರೆ ಸಪೋಸ್ ನೋಡಿ, ಜೆಡ್ ತೊಗೊತೀನಿ. ಸೊ ಮಿನಿಮಮ್ 0 ತೊಗೊಳ್ಳಿ. ಮ್ಯಾಕ್ಸಿಮಮ್ ಡೆಪ್ತ್, ಸೊ ಮ್ಯಾಕ್ಸಿಮಮ್ ಡೆಪ್ತ್ ಇಲ್ಲಿ ಆಪ್ಷನ್ಸ್ ಇರುತ್ತೆ ನಮಗೆ ಸೆಲೆಕ್ಟ್ ಮಾಡೋದು. ಇಲ್ಲಾಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಜೆಡ್ ಆಪ್ಷನ್ಸ್ ಇರುತ್ತೆ. ನೀವು ಎಲ್ಲಿ ತನಕ ನನ್ನ ಪರ್ಟಿಕ್ಯುಲರ್ಗೆ ಇಷ್ಟೇ ಈ ಪಾಯಿಂಟ್ ತನಕ ಅಷ್ಟೇ ರನ್ ಮಾಡಬೇಕು. ಆವಾಗ ಇಲ್ಲಿ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕ್ಕಾಗಿ ವ್ಯಾಲ್ಯೂ ತಗೊಂತೆ. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡಿ. ಸೊ ಇಲ್ಲಿ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆಗಿ ಇಲ್ಲಿ ತನಕ ಮಾತ್ರ ನಮಗೆ ಟೂಲ್ ಪಾತ್ ಜನ್ರೇಟ್ ಆಗಿ ಬರುತ್ತೆ, ರೈಟ್? ಸೊ ಎಂಟೈರ್ಲಿ ಪ್ರೋಗ್ರಾಮಿಂಗ್ ಮಾಡ್ತೀರಂದರೆ ನೀವು ಯಾವುದೇ ರೀತಿ ಸ್ಟೀಪ್ ಆ್ಯಂಡ್ ಶಾಲೋವನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ರೈಟ್? ಸೊ ಮಿಡ್ಲಲ್ಲಿ ಸ್ವಲ್ಪ ಡಿಸ್ಟೆನ್ಸಿಗೆ ಮಾತ್ರ ನಾನು ಟೂಲ್ನ ರನ್ ಮಾಡ್ತೀನಿ, ಟೂಲ್ ಪಾತ್ ಜನ್ರೇಟ್ ಆಗಬೇಕಂದ್ರೆ. ಸೊ ನೀವು ಸ್ಟೀಪ್ ಆ್ಯಂಡ್ ಶಾಲೋ ಆಪ್ಷನ್ಸನ್ನು ಯೂಸ್ ಮಾಡಿ, ಓಕೆ? ಸೊ ಯಾಕಂದರೆ ಇವರು ನಮ್ಮೊಬ್ಬ ಸ್ಟೂಡೆಂಟ್ ಇದನ್ನು ಡೌಟನ್ನು ಕೇಳಿರೋದು. ಸೊ ಸಪೋಸ್ ನಾವು ಯಾಕಂದರೆ ಈ ಟೂಲ್ ಪಾತ್ ನಾವು ತಗೊಂಡ್ಮೇಲೆ ಫ್ರಂಟಿಂದ ಲಾಸ್ಟ್ ತನಕ ಬರುತ್ತೆ. ಸೊ ಈ ಸ್ಟೀಪ್ ಆ್ಯಂಡ್ ಶಾಲೋ ಮತ್ತು ಅಡಿಷ್ನಲ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಈ ಒಂದು ರೀಸನ್ಗೋಸ್ಕರ, ಪರ್ಟಿಕ್ಯುಲರ್ ಆಗಿ ಇಷ್ಟೇ ಡಿಸ್ಟೆನ್ಸ್ ತನಕ ರನ್ ಮಾಡ್ಬೇಕಂದ್ರೆ ಯೂಸ್ ಆಗುತ್ತೆ. ಸೊ ನೋಡಿ, ಇವಾಗ ನಾವು ಏನು ಸೆಲೆಕ್ಟ್ ಮಾಡಿದ್ದೀವಲ್ಲ, ಇಲ್ಲಿ ತನಕ ಮಾತ್ರ ನಮಗೆ ಟೂಲ್ ಪಾತ್ ಅನ್ನೋದು ಜನ್ರೇಟ್ ಆಗಿ ಬಂದಿದೆ, ರೈಟ್? ಸೊ ಈ ರೀತಿ ಆ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಬೋದು. ಸೊ ಐ ಥಿಂಕ್ ಈ ಟ್ರಿಕ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಸೊ ಪ್ಲೀಸ್ ಲೈಕ್ ಕೊಡಿ. ಅದೇ ರೀತಿ ಯಾರಾದರೂ ಕೋರ್ಸನ್ನು ಜಾಯಿನ್ ಮಾಡೋಂಗಿದ್ರೆ ಇಲ್ಲಿ ಕಾಣ್ತಿರೋವಂಥ ನಂಬರಿಗೆ ಕಾಲ್ ಮಾಡಿ. ಸಿಂಪಲ್ಲಾಗಿ ನೀವು ಕೋರ್ಸನ್ನು ಜಾಯಿನ್ ಮಾಡ್ಕೊಂಡು ಮಾಸ್ಟರ್ ಕ್ಯಾಮಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. ಸೊ ಥ್ಯಾಂಕ್ ಯು.